ನಮಸ್ಕಾರ. ಇವತ್ತು ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ಇತ್ತೀಚಿನ ದಿನಗಳಲ್ಲಿ ಭಾಳ ಜನ ಪ್ರಶ್ನೆನೂ ಕೇಳಿದರು, ಸುದ್ದಿಗಳು ಬರ್ತಾಯಿದೆ. ಈ ಭೋಗ್ಯ ಲೀಸು ಮಾಡಿಕೊಂಡು ಗೊತ್ತಾಯ್ತಾ ಕಷ್ಟಕ್ಕೆ ಸಿಗಾಕೊಳ್ತಿದ್ದಾರೆ. ಅವರು ಮನೆ ಮಾಲೀಕರಿಗೆ ಯಾರಿಗೋ ಮಾರಿಬಿಡ್ತಾರೆ, ಬ್ಯಾಂಕ್ನವ್ರು ಬಂದು ಹರಾಜಿಗೆ ಬರ್ತಾರೆ. ಇದರಿಂದ ಭಾಳ ತೊಂದರೆ ಆಗುತ್ತೆ. ರಾತ್ರಿ ತಕ್ಷಣಕ್ಕೆ ಮನೆ ಖಾಲಿ ಮಾಡಿ ಅಂತಾರೆ. ಇದರಿಂದ ಭಾರ ಆಗೋದು ಹೇಗೆ, ಏನಾರ ಮಾರ್ಗ ಇದೆಯಾ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಲೀಸ್ ಅಂದರೆ ನೀವು ಒಂದು ಮನೆಗೆ ಅಥವಾ ಒಂದು ಬಿಲ್ಡಿಂಗಲ್ಲಿ ಟೆನೆಂಟಾಗಿ, ಅಂದರೆ ಬಾಡಿಗೆದಾರರಾಗಿ ಹೋಗೋದು. ಏನಂದರೆ ಒಂದಿಷ್ಟು ಅಡ್ವಾನ್ಸ್ ಕೊಟ್ಟಿರ್ತೀರ, ತದನಂತರದಲ್ಲಿ ನೀವೇನು ಮಾಡ್ತೀರಾ, ತಿಂಗಳಿಗಿಷ್ಟು ಬಾಡಿಗೆ ಅಂತ ತೀರ್ಮಾನ ಮಾಡಿಕೊಂಡು ಅಡ್ವಾನ್ಸ್ ಕೊಟ್ಟು ಹೋಗಿ ಸೇರಿಕೊಳ್ತೀರಾ. ಪ್ರತಿ ತಿಂಗಳು ಬಾಡಿಗೆ ಕೊಡಬೇಕಾಗತ್ತೆ. ಮತ್ತು ನೀವು ಬೇಡ ಬಿಟ್ಟು ಹೋಗ್ಬೇಕಾದ್ರೆ ಏನಾಗುತ್ತೆ, ನೀವು ಬಾಕಿ ಇರ್ತಕ್ಕಂಥ ಬಾಡಿಗೆ ಮುರ್ಕೊಂಡವರು ನಿಮ್ಮ ಅಡ್ವಾನ್ಸ್ ಹಣನ ವಾಪಸ್ ಕೊಡ್ತಾರೆ. ಆಯಿತಾ? ಇನ್ನೂ ಬೇರೆ ಬೇರೆ ಷರತ್ತುಗಳನ್ನ ಹಾಕ್ಕೊಂಡಿರ್ಬೋದು. ಅಲ್ಲಿ ಅದಕ್ಕೆ ಲೀಸ್ ಅಂತ ಕರಿತೀವಿ, ಅಂದರೆ ತಿಂಗಳ ಬಾಡಿಗೆ. ಆಯಿತಾ? ಈ ಕೆಲವರು ಏನು ಮಾಡ್ತಾರೆ, ಭಾಳಷ್ಟು ಜನಕ್ಕೆ ಈ ಭೋಗ್ಯ ಅಂತಿದೆಯಲ್ಲ ಅದನ್ನು ಲೀಸ್ ಅಂತ ಕರೀತಾರೆ. ತಪ್ಪದು. ನೀವು ಲೀಸ್ ಅಂತ ಏನು ಕರಿತೀರ ಅದು ತಿಂಗಳ ಬಾಡಿಗೆ. ಇನ್ನೊಂದು 3 ವರ್ಷಕ್ಕೆ, 5 ವರ್ಷಕ್ಕೆ, 10 ವರ್ಷಕ್ಕೆ ಒಂದಿಷ್ಟು ಹಣ ಕೊಟ್ಬಿಡೋದು. 5, 10, 15, 20 ಲಕ್ಷ ಕೊಟ್ಬಿಡೋದು. ಒಂದು 3 ವರ್ಷ ಇರ್ತೀನಿ ಅಂತ ಬರ್ಸ್ಕೊಳ್ಳೋದು, 5 ವರ್ಷ ಇರ್ತೀನಿ ಬರ್ಸ್ಕೊಳ್ಳೋದು, 10 ವರ್ಷ ಇರ್ತೀನಿ ಬರ್ಸ್ಕೊಳ್ಳೋದು. ಅವಾಗೇನಾಗುತ್ತೆ, ಬಿಡಬೇಕಾದ್ರೆ ನನಗೆ ಆ ಹಣವನ್ನು ಬಡ್ಡಿ ಇಲ್ಲದೆ ವಾಪಸ್ ತಗೊಳ್ಳೋದು. ಅಂದರೆ ಯಾರು ಲ್ಯಾಂಡ್ ಆಗಿರ್ತಾರೆ ನಿಮ್ಮ ಹತ್ರ ಹಣ ಇಡಿಗಂಟಿನಲ್ಲಿ ತೊಗೊಳ್ತಾರೆ, ನೀವು ಬಿಡ್ಬೇಕಾದ್ರೆ ಆ ಒಂದು ನಿಗದಿತ ಅವಧಿಯ ಮುಗಿದ ನಂತರ ವಾಪಸ್ ನಿಮಗೆ ಕೊಡ್ತಾರೆ. ಇದು ಭೋಗ್ಯ, ಅಂದರೆ ಮಾರ್ಟ್ಗೇಜು. ಈಗ ಸಾಮಾನ್ಯವಾಗಿ ಪ್ರಚಲಿತದಲ್ಲಿರ್ತಕ್ಕಂಥದ್ದೇನೆಂದರೆ ಭೋಗ್ಯನೇ ಅದು. ಅದನ್ನು ಲೀಸ್ ಅಂತ ತಪ್ಪಾಗಿ ಮಾತಾಡ್ತಾರೆ. ತಪ್ಪಾಗಿ ಮಾತಾಡಬಾರ್ದು. ಲೀಸು ತಿಂಗಳ ಬಾಡಿಗೆ. ಗೊತ್ತಾಯ್ತಾ? ನೀವು 3 ವರ್ಷ 5 ವರ್ಷಕ್ಕೆ ಇರ್ತಕ್ಕಂಥದ್ದು ಭೋಗ್ಯ, ಅಂದರೆ ಮಾರ್ಟ್ಗೇಜು. ಮತ್ತು ಕಾನೂನು ವಿಷಯ ತಿಳ್ಕೊಳ್ಳೋಣ. ಈಗ ಲೀಸ್ ಏನಿದೆ, 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಯ ಲೀಸ್ಗೆ ನೀವು ಹಾಕೋದಿದ್ರೆ, ತುಂಬ ಸ್ಟ್ರಿಕ್ಟಾಗಿ ಕಾನೂನು ಪ್ರಕಾರ ಮಾತಾಡೋದಿದ್ರೆ ಅದು ರಿಜಿಸ್ಟರ್ ಆಗಬೇಕು. ಆದ್ದರಿಂದ ನಾವೇನು ಮಾಡ್ತೀವಿ, 11 ಮಂತ್ಸಿಗೆ ಲೀಸ್ ಡೀಡ್ ಮಾಡ್ಕೊಳ್ತೀವಿ. 11 ತಿಂಗಳು ಮುಗಿದ ನಂತರ ಮತ್ತೆ ಇನ್ನೊಂದು ಮಾಡ್ಕೊಳ್ತಾ ಹೋಗ್ತೀವಿ. ಒಂದು ವೇಳೆ ನೀವು 1 ಮಾಡ್ಕೊಳ್ತೀರಾ, 2 ಮಾಡ್ಕೊಳ್ತೀರಾ ಅಂತ ಇಟ್ಕೊಳ್ಳಿ, ಮುಂದೆ ಮಾಡ್ಕೊಳ್ಳೇ ಇಲ್ಲಪ್ಪ, ಏನೋ ತೊಂದರೆ ಆಗುತ್ತಾ? ಇಲ್ಲ. ನೀವು ಕಾನೂನುಬದ್ಧವಾಗಿ ಬಾಡಿಗೆದಾರರಾಗಿಬಿಡ್ತೀರ. ನೀವು ಒಂದು ಸಲ ಬಂದು ಸೇರ್ಕೊಂಡಿರ್ತೀರ, ಅದು ಕಾನೂನುಬದ್ಧವಾದಂಥ ಸ್ವಾಧೀನ. ನಂತರ ನೀವು ಮಾಡ್ಕೊಳ್ಳೋದು ಕಾನೂನು ಏನು ಹೇಳುತ್ತೆ, ನೀವು ಕಾನೂನು ಪ್ರಕಾರ ಟೆನೆಂಟ್ ಆಗಿಬಿಡ್ತೀರ, ಅಂದರೆ ಬಾಡಿಗೆದಾರರಾಗಿಬಿಡ್ತೀರ. ಅದರಿಂದ ತಲೆ ಕೆಡಿಸ್ಕೊಳ್ಳೋದು ಬೇಡ, ಬಾಡಿಗೆ ಕೊಡ್ತಾ ಹೋದ್ರೆ ಆಯ್ತು ಅಷ್ಟೇ. ಆಯಿತಾ? ಇನ್ನೊಂದು ಈ ಭೋಗ್ಯ ಇದೆ. ಭೋಗ್ಯನ 3 ವರ್ಷಕ್ಕೆ, 5 ವರ್ಷಕ್ಕೆ, 10 ವರ್ಷಕ್ಕೆ ಅಂತ ಹೇಳಿದೆ. ಅದು ಕೂಡ ಕಡ್ಡಾಯವಾಗಿ ಮ್ಯಾಂಡೇಟ್ರಿಯಾಗಿ ರಿಜಿಸ್ಟರ್ ಆಗಬೇಕಾದಂಥ ಒಂದು ದಾಖಲೆ ಪತ್ರ. ಅದು ಈಗೇನಾಗಿದೆ, ಲೀಸ್ ಡೀಡ್ ಅಂತ 11 ತಿಂಗಳಿಗೆ ಬರ್ಕೊಂಡಿರ್ತೀರ, ಮತ್ತು ಈ 3 ವರ್ಷಕ್ಕೆ 5 ವರ್ಷಕ್ಕೆ ಬರ್ಕೊಂಡಿರ್ತೀರ. ಎರಡನ್ನೂ ರಿಜಿಸ್ಟರ್ ಮಾಡಿಸಲ್ಲ. ಏನೇನು ಅನಾಹುತ ಆಗ್ಬೋದು, ಏನೇನು ಮುನ್ಸೂಚನೆ ನಿಮಗೆ ಸಿಕ್ಬೋದು, ಮತ್ತು ತೊಂದರೆ ಯಾವ ಥರ ಆಗುತ್ತೆ, ಅದರಿಂದ ಪಾರಾಗೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಮೊದಲು ಲೀಸ್ ಡೀಡ್ಗೆ ಹೋಗೋಣ. ಅಂದರೆ ಬಾಡಿಗೆ, ತಿಂಗಳ ಬಾಡಿಗೆ. ಇದು 3 ವರ್ಷ 5 ವರ್ಷದ್ದಲ್ಲ. ನೀವು ಆ ಥರ ಅಂದ್ಕೋಬೇಡಿ, ತಪ್ಪು ಕಲ್ಪನೆ ಇಟ್ಕೊಳ್ಳೋದು ಬೇಡ. ಆಯಿತಾ? ಬಾಡಿಗೆಗೆ ಹೋಗ್ತೀರ. ನೀವು ಬಾಡಿಗೆಗೆ ಹೋದ ತಕ್ಷಣ ನೀವೇನು ಮಾಡಬೇಕಾಗತ್ತೆ, ಬಾಡಿಗೆಗೆ ಹೋಗ್ಬೇಕಾದ್ರೆ ಮೊದಲು ಈ ಒಂದು ಆಸ್ತಿಗೆ ಏನಾದರೂ ಸಾಲ ಗೀಲ ಮಾಡಿದಾರ, ಮಾರ್ಟ್ಗೇಜ್ ಮಾಡಿ, ಭೋಗ್ಯ ಮಾಡಿ ತಿಳ್ಕೋಬೇಕು. ಇಲ್ಲದವ್ರು ಏನು ಮಾಡಬೇಕು, ನೀವು ಬರ್ಕೋಬೇಕಾಗತ್ತೆ. ತಿಂಗಳ ಬಾಡಿಗೆ ಇಷ್ಟು, ಅಡ್ವಾನ್ಸ್ ಇಷ್ಟು ಕೊಡ್ತಾ ಇದ್ದೀವಿ. ಒಂದು ವೇಳೆ ಬ್ಯಾಂಕ್ನವ್ರು ಯಾರಾದರೂ ಬಂದು ನಮಗೆ ಬಿಡಿ ಅಂತ ಕೇಳಿದರೆ, ತಕ್ಷಣಕ್ಕೆ ಬಿಡಿ ಅಂತ ಕೇಳಿದರೆ, ಖಾಲಿ ಮಾಡಿ ಅಂತ ಕೇಳಿದರೆ ತಕ್ಷಣಕ್ಕೆ ತಾವು ಕೊಡಬೇಕಾಗತ್ತೆ. ಇಲ್ಲವ್ರು ಬಡ್ಡಿ ಸಮೇತ ಅದನ್ನು ವಾಪಸ್ ಕೊಡಬೇಕಾಗತ್ತೆ ಅಂತ ಬರ್ಕೋಬೋದು. ಏನೇ ಆದರೂ ಬ್ಯಾಂಕ್ನವ್ರು ಬಂದು ಬಿಡಿಸಿದಾಗ ನೀವೇನು ಎದುರು ಮಾತಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಈಗ ಒಂದು ವೇಳೆ ಈ ಥರ ನಿಮ್ಮ ಅವಧಿ ಇರಬೇಕಾದ್ರೆ, ಅಂದರೆ ನೀವು ಬಿಟ್ಟಿರಲ್ಲ, ತಿಂಗಳ ಬಾಡಿಗೆ ಕೊಡ್ತಾ ಹೋಗ್ತಾ ಇದ್ದೀರಾ, ಆದರೆ ಯಾವತ್ತೋ ಒಂದು ಸಹ ಬ್ಯಾಂಕ್ನವರು ಕಾನೂನು ಪ್ರಕಾರ ಅವ್ರು ಬಂದು ಬಿಡಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ನಿಲ್ಲಿ, ವಿರಾಮ ಕೊಡಿ. ಬ್ಯಾಂಕ್ನವರಿಗಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ಹೇಳಿಬಿಡ್ತೀನಿ. ಈ ಸರ್ಫೇಸಿ ಅಂತ ಒಂದು ಕಾನೂನು ಬಂದಿದೆ, ಸೆಕ್ಯುರಿಟೈಸೇಷನ್ ಆ್ಯಕ್ಟು. ಆ ಆ್ಯಕ್ಟ್ ಪ್ರಕಾರ ಬ್ಯಾಂಕ್ನವರು ತಾವು ಕೊಟ್ಟಂಥ ಸಾಲಕ್ಕೆ, ವಸೂಲಾತಿಗೆ, ಅಂದರೆ ಆಸ್ತಿ ಯಾವುದು ಸೆಕ್ಯೂರಿಟಿ ಕೊಟ್ಟಿರ್ತಾರೆ ಅದನ್ನು ಸ್ವಾಧೀನಕ್ಕೆ ತೊಗೊಳೋದಕ್ಕೆ, ಹರಾಜು ಮಾಡೋದಕ್ಕೆ ಯಾವುದೇ ಕೋರ್ಟಿಗೆ ಹೋಗಬೇಕಾದಿಲ್ಲ. ಅವರು 60 ದಿನದ ನೋಟಿಸು ಬಾಡಿಗೆ ಯಾರಿಗೆ ಸಾಲ ತೊಗೊಂಡವ್ರಿಗೆ ಕೊಟ್ಬಿಟ್ಟು ಕೊಡೋದು ಹೋದರೆ ಸರ್ಫೇಸಿ ಆ್ಯಕ್ಟ್ ಪ್ರಕಾರ ಕ್ರಮ ತೊಗೊಳ್ತೀವಿ ಅಂಥೇಳಿ ಅವರು ಪೊಲೀಸ್ನವ್ರು ಕರ್ಕೊಂಡೋಗಿ ಆ ಆಸ್ತಿನ ಸ್ವಾಧೀನ ತೊಗೋಬೋದು, ಆಸ್ತಿಲಿದ್ದವ್ರನ್ನ ಹೊರ ಕಳಿಸ್ಬೋದು. ಆದ್ದರಿಂದ ನಿಮಗೆ ಜ್ಞಾಪಕ ಇರಲಿ, ನೆನಪಿರಲಿ, ಎಚ್ಚರವಿರಲಿ,
ಬ್ಯಾಂಕ್ನವ್ರು ಬಂದು ಯಾವಾಗಲಾದರೂ ನಿಮ್ಮ ಸ್ವಾಧೀನನ ಕಿತ್ಕೋಬೋದು, ಹೊರಗೆ ಕಳಿಸ್ಬೋದು. ಆಗ ನಿಮಗೆ ಲಾಸ್ ಆಗ್ತಕ್ಕಂಥದ್ದೇನು, ನೀವು ಕೊಟ್ಟಂಥ ಒಂದು ಅಡ್ವಾನ್ಸ್ ಅಮೌಂಟು ನೀವು ಅಲ್ಲಿ ಬರ್ಕೊಂಡಿದ್ರು ಕೂಡ ಆಮೇಲೆ ಅವ್ರ ಮನೆ ಹೊಸದಾಗಿ ದಾವಾ ಹಾಕಿ ತೊಗೋಬೇಕಾಗತ್ತೆ, ವಸೂಲು ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಾ? ಇದು ಒಂದು. ಎರಡನೇದಾಗಿ ಮಾರ್ಟ್ಗೇಜು, ಅಲ್ಲೂ ಕೂಡ ಅದೇ ರೀತಿ. ಗೊತ್ತಾಯ್ತಾ? ನೀವು ಮಾರ್ಟ್ಗೇಜ್ನ ಮಾಡ್ಕೊಂಡ್ರೆ 3 ವರ್ಷ 5 ವರ್ಷ ಅಂತಿದ್ದಾಗ ಯಾರಾದರೂ ಈ ಥರ ಬ್ಯಾಂಕ್ ಸಾಲ ತೊಗೊಂಡ್ರೆ ಬ್ಯಾಂಕ್ದವ್ರು ಬಂದು ತಕ್ಷಣ ಬಿಡಿಸ್ಬಿಡ್ತಾರೆ. ಇಲ್ಲ ನಿಮ್ಮ ಓನರು ಯಾರಿಗೋ ಮಾರ್ಬಿಡ್ಬೋದು ಸುಳ್ಳು ಹೇಳಿ, ಇಲ್ಲ ಮಾರ್ಟ್ಗೇಜ್ ಏನಾಗಿಲ್ಲ, ಇದು ಇಂಥದ್ದು ಬಾಡಿಗೆಗಿದ್ದಾರೆ ಬಿಟ್ಟು ಹೋಗ್ತಾರೆ ಬಿಡಿ ಅಂತ. ಅವರು ನಾವು ಬಿಡಿಸ್ತೀವಿ ಅನ್ನೋ ಒಂದು ಧೈರ್ಯದ ಮೇಲೆ ಕೊಂಡ್ಕೊಂಡ್ಬಿಡ್ಬೋದು. ಈ ಎರಡೂ ಸಂದರ್ಭಗಳಲ್ಲಿ ಲೀಸಲ್ಲಿ ಭೋಗ್ಯದಲ್ಲಿ ಅಂದರೆ ಮಾರ್ಟ್ಗೇಜಲ್ಲಿ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಇದೆ. ಆದ್ದರಿಂದ ತಪ್ಪಿಸ್ಕೊಳ್ಳೋಕೆ ನೀವೇನು ಮಾಡ್ಬೋದು, ತುಂಬ ವರ್ಷ ಒಂದಷ್ಟು ವರ್ಷ ಇರ್ತೀವಿ ಅಂತಾದರೆ ಲೀಸ್ ಡೀಡು ಮತ್ತು ಮಾರ್ಟ್ಗೇಜ್ ಡೀಡು ಎರಡನ್ನೂ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ ಯಾರೇ ಬ್ಯಾಂಕ್ನವರು ಸಾಲ ಕೊಡಬೇಕಾದ್ರೆ ಅಥವಾ ಯಾರೇ ಒಬ್ರು ಕೊಡಬೇಕಾದ್ರೆ EC ನೋಡಿದಾಗ ಮಾರ್ಟ್ಗೇಜು ಗಮನಕ್ಕೆ ಬರುತ್ತೆ. ಆಗ ಅವರು ಈ ಮಾರ್ಟ್ಗೇಜಿನ ಹಣವನ್ನು ಕೊಡದಲ್ಲೇ ನಾವು ಕೊಂಡ್ಕೊಂಡ್ರೆ ನಮಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಬ್ಯಾಂಕ್ನವರಿಗೆ ಈ ಒಂದು ಮಾರ್ಟ್ಗೇಜನ್ನು ಈ ಒಂದು ಲೀಸ್ ಹೋಲ್ಡ್ ಏನಿದೆ ಅದನ್ನು ನಾವು ತೀರಿಸ್ದಲ್ಲೇ ಸ್ವಾಧೀನ ತೊಗೊಳಕ್ಕೆ ಬರಲ್ಲ. ಅದು ಗೋಚರವಾಗಿದೆ, ಪಬ್ಲಿಕ್ಕಲ್ಲಿದೆ, ECನಲ್ಲಿದೆ ಅನ್ನೋದು ಬ್ಯಾಂಕಿಗೆ ಗೊತ್ತಾಗುತ್ತೆ. ಅವರು ಸ್ವಲ್ಪ ಜಾಗರೂಕತೆ ವಹಿಸ್ತಾರೆ. ಸಾಲ ಕೊಡಬೇಕಾದ್ರೆ ಕಮ್ಮಿ ಅಮೌಂಟ್ ಕೊಡ್ತಾರೆ, ಇದನ್ನು ಬಿಡಿಸ್ಕೊಡಿ ಅಂತ ಕೇಳ್ತಾರೆ. ಗೊತ್ತಾಯ್ತಾ? ಈ ಥರದ್ದೆಲ್ಲ ಸಂದರ್ಭ ಬರುತ್ತೆ. ಆದ್ದರಿಂದ ನೀವು ರಿಜಿಸ್ಟರ್ ಮಾಡ್ಕೊಂಬಿಟ್ರಿ ಅಂತ ಇಟ್ಕೊಳ್ಳಿ, ಏನಾಗುತ್ತೆ ಅದು ECಲಿ ಬರುತ್ತೆ. ನೀವು ಲೀಸ್ ಮಾಡ್ಕೊಳ್ಳಿ, ಭೋಗ್ಯ ಮಾಡ್ಕೊಳ್ಳಿ, ಮಾರ್ಟ್ಗೇಜ್ ಮಾಡ್ಕೊಳ್ಳಿ, ತಿಂಗಳ ಬಾಡಿಗೆ ಯಾವುದೇ ಇರಲಿ, ಆಯಿತಾ, ಗಮನಕ್ಕೆ ಬಂದಾಗ ಅವರು ಕಾನೂನು ಪ್ರಕಾರವಾಗಿ ಹೆಜ್ಜೆ ಇಡಬೇಕಾಗತ್ತೆ. ಯಾರೇ ಬ್ಯಾಂಕ್ನವರಾದರೂ ಕೂಡ ತಕ್ಷಣ ಬಿಡ್ಸೋಕ್ಕೆ ಬರಲ್ಲ. ನೀವಲ್ಲಿ ಒಂದು ರಿಜಿಸ್ಟರ್ಡ್ ಪತ್ರದ ಆಧಾರದ ಮೇಲೆ ಅಲ್ಲಿರ್ತೀರ, ಬ್ಯಾಂಕ್ನವರಾಗಲಿ ಮತ್ತು ಬೇರೆ ಕೊಂಡವರಾಗಲಿ. ಅವರು ಅದನ್ನು ಗಮನದ್ದೇ ಕೊಂಡ್ಕೊಂಡಿದ್ರು ಕೂಡ ನೀವು ಇಲ್ಲಿ ತೋರಿಸ್ಬೋದು, ರಿಜಿಸ್ಟರ್ ಆಗಿದೆ ನೋಡಿ, ನಾವು ಇದ್ದೀವಿ ಇಲ್ಲಿ ಅಂತ. ನಾವು ಯಾವ ಕೆಪಾಸಿಟಿಲಿ ಇಲ್ಲಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಒಂದು ಇನ್ನೊಂದು ಸಂದರ್ಭ ಬರುತ್ತೆ, ಏನಂದರೆ ನೀವೀಗ ರಿಜಿಸ್ಟ್ರೇ ಮಾಡಿಸಿಲ್ಲ, ಆದರೂ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದಕ್ಕೂ ಮಾರ್ಗ ಇದೆ. ಈಗ ನೀವು ಲೀಸ್ ಅಂತ ಮಾಡ್ಕೊಂಡಿದ್ದೀರಾ, ಮಾರ್ಟ್ಗೇಜ್ನ ಲೀಸ್ ಅಂತ ಕರ್ಕೊಂಡು ಇದ್ದೀರಾ, 3 ವರ್ಷಕ್ಕೆ 5 ವರ್ಷಕ್ಕೆ ಇದ್ದೀರಾ, ಹೌದಾ? ಆಗೇನಾಗುತ್ತೆ, ಯಾವತ್ತೋ ಒಂದು ದಿವಸ ಬಂದು ಬ್ಯಾಂಕ್ನವ್ರು ಬಿಡಿ ಅಂತ ಹೇಳ್ತಾರೆ. ಆಗ ನೀವು ಬ್ಯಾಂಕ್ನವ್ರು ಬಂದಾಗ ಮಾತ್ರ ಸರ್ಫೇಸಿ ಆ್ಯಕ್ಟಲ್ಲಿ ಬಂದರೆ, ನೀವು ಈ ಮನೆಗೆ ಬರೋದಕ್ಕಿಂತ ಮೊದಲೇ ಸಾಲ ಇದ್ದರೆ ಬ್ಯಾಂಕ್ನವರಿಗೆ ಫಸ್ಟ್ ಚಾರ್ಜ್ ಅವರಿಗೆ ಅಂತ ಕರಿತೀವಿ. ಅಂದರೆ ಮೊದಲ ಆದ್ಯತೆ ಅವ್ರಿಗೆ ಕೊಡಬೇಕಾಗತ್ತೆ, ವಸೂಲಾತಿಲ್ಲ. ಆದ್ದರಿಂದ ಅವ್ರು ಬಂದು ಬಿಡಿಸ್ಬಿಡ್ತಾರೆ, ನೀವೇನು ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಲ್ಯಾಂಡ್ ಲಾರ್ಡ್ ಮೇಲೆ ನೀವು ದಾವಾ ಹಾಕಿ ವಸೂಲು ಮಾಡಬೇಕಾಗತ್ತೆ, ಯಾವುದನ್ನು ನೀವು ಕೊಟ್ಟಿರ್ತಕ್ಕಂಥ ಅಡ್ವಾನ್ಸ್ ಹಣನ. ಆಯಿತಾ? ಇದೊಂದು ಸಂದರ್ಭ. ಎರಡನೇ ಸಂದರ್ಭ, ಮಾರಿಬಿಟ್ರೆ ಆ ಮನೆಯವ್ರು ಬಂದು ನಿಮ್ಮನ್ನು ಬಿಡಿಸೋ ಸಾಧ್ಯತೆ ಇರುತ್ತೆ. ಈ ಎರಡೂ ಸಂದರ್ಭಗಳಲ್ಲಿ ನೀವೇನು ಮಾಡ್ಬೋದು, ನಿಮಗೆ ಸೂಚನೆ ಸಿಕ್ಕರೆ, ಮಾರಿದ್ದಾರೆ ಅಂತ ಗೊತ್ತಾದರೆ, ಮತ್ತೆ ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ದಾರೆ, ಬ್ಯಾಂಕ್ನವ್ರು ಬರ್ತಕ್ಕಂಥ ಸಂಭವ ಇದೆ ಅಂತ ಅಂದಾಗ ನೀವೇನು ಮಾಡಬೇಕಾಗುತ್ತೆ, ನೀವಿರ್ತಕ್ಕಂಥದ್ದು ಕಾನೂನುಬದ್ಧ ಸ್ವಾಧೀನ. ಏನು ಹೇಳಿ, ನೀವು ಸುಮ್ಮನೆ ಬಂದಲ್ಲಿ ಕೂತಿಲ್ಲ, ಟ್ರೆಸ್ಪಾಸರ್ ಅಲ್ಲ ನೀವು. ಗೊತ್ತಾಯ್ತಾ? ಯಾವುದೇ ಅಧಿಕಾರ ಇಲ್ಲದೆ ಬಂದಲ್ಲಿ ಕೂತಿಲ್ಲ. ನೀವು ಒಂದು ಲೀಸ್ ಡೀಡ್ ಆಧಾರದ ಮೇಲೆ ಹಣ ಕೊಟ್ಟು ತಿಂಗಳ ಬಾಡಿಗೆ ಕೊಡ್ತಾ ಕೂತಿದ್ದೀರಾ. ಇಲ್ಲ, ನೀವೊಂದು ಭೋಗ್ಯ ಲೀಸ್ ಅಂದು ಕರೆದುಕೊಳ್ಳುವ ಭೋಗ್ಯದ ಆಧಾರದ ಮೇಲೆ ಒಂದು 5 ವರ್ಷಕ್ಕೋ 3 ವರ್ಷಕ್ಕೋ ಬಂದು ಕೂತಿದ್ದೀರಾ. ಆದ್ದರಿಂದ ಅದು ಕಾನೂನುಬದ್ಧ ಸ್ವಾಧೀನ. ನೀವು ಈ ಕೋರ್ಟಿಗೆ ಹಾಕಿ ಇಂಜೆಕ್ಷನ್ ತೊಗೋಬೋದು, ಲ್ಯಾಂಡ್ ಲಾರ್ಡು ಮತ್ತು ಬ್ಯಾಂಕು ಮತ್ತು ಯಾರು ಕೊಂಡಿದ್ದಾರೆ ಅವ್ರ ಮೇಲೆ. ಏನಂತ, ಸ್ವಾಮಿ ಇಂಥ ಶೆಡ್ಯೂಲ್ ಆಸ್ತಿಲಿ ನಾವು ಸ್ವಾಧೀನದಲ್ಲಿದ್ದೀವಿ, ಇಂಥ ತಾರೀಕಿನ ಲೀಸ್ ಡೀಡ್ ನಮ್ಮ ಹತ್ರ ಇದೆ, ಗೊತ್ತಾಯ್ತಾ, ಆ ಆಧಾರದ ಮೇಲೆ ಇಷ್ಟು ಲಕ್ಷ ಕೊಟ್ಟು ಇಷ್ಟು ವರ್ಷಕ್ಕೆ ಅಂತಿದ್ದೀವಿ, ಅಥವಾ ಇಷ್ಟು ತಿಂಗಳಿಗೆ ಅಂತಿದ್ದೀವಿ, ತಿಂಗಳ ಇಷ್ಟು ಬಾಡಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ನಮಗೆ ಅವರು ಕಾನೂನು ಪ್ರಕಾರವಾಗಿ ನಮ್ಮ ಸ್ವಾಧೀನವನ್ನು ಬಿಡಿಸ್ಬೇಕು, ಸ್ವಾಧೀನವನ್ನು ತೆಗೆದುಕೊಳ್ಬೇಕು, ಡ್ಯೂ ಪ್ರೋಸೆಸ್ ಆಫ್ ಲಾದಿಂದ ನಮ್ಮನ್ನು ಹೊರಗಾಕಬೇಕು. ಅಲ್ಲಿ ತನಕ ನಾವು ಅಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡಿ ಅಂದರೆ ಖಂಡಿತ ನಿಮ್ಮದು ಕಾನೂನುಬದ್ಧ ಸ್ವಾಧೀನ. ಆದ್ದರಿಂದ ಕೋರ್ಟ್ಗಳು ನಿಮಗೆ ಇಂಜೆಕ್ಷನ್ ಕೊಡ್ತವೆ. ನೀವು ತಕ್ಷಣ ಅಂದರೆ ಏನೂ ಸೂಚನೆ ಸಿಗದೇ ಇದ್ದಾಗ ನೀವು ಇಂಜೆಕ್ಷನ್ ತೊಗೊಳಕ್ಕಾಗಲ್ಲ. ಆದ್ದರಿಂದ ಜಾಗೃತರಾಗಿರಬೇಕು. ಅದಕ್ಕೆ ನಾನು ಹೇಳೋದು, ನೀವು ಬಾಡಿಗೆಗೆ ಹೋಗ್ತಾ ಅಥವಾ ಲೀಸಿಗೆ ಹೋಗ್ತಾ ಅಥವಾ ಮಾರ್ಟ್ಗೇಜ್ಗೆ ಹೋಗ್ತಾ ಒಂದು EC ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಅವರು ಮಾರ್ಟ್ಗೇಜ್ ಮಾಡಿ ಸಾಲ ತೊಗೊಂಡಿದ್ರೆ ಗೊತ್ತಾಗುತ್ತೆ, ಬ್ಯಾಂಕ್ನವ್ರು ಬರ್ಬೋದು ಅಂತ, ಮತ್ತು ಏನಾರ ಮಾರಿಬಿಟ್ಟಿದ್ರು ಗೊತ್ತಾಗುತ್ತೆ ನಿಮಗೆ. ಆದ್ದರಿಂದ ರಿಜಿಸ್ಟ್ರ್ ಮಾಡಿದರೆ ಬಹಳಷ್ಟು ಅನುಕೂಲ. ಇಲ್ಲದೇ ಹೋದರೆ ತೊಂದರೆ ಸಿಗಾಕೊಳ್ತೀರಾ. ಒಂದು ಏಕ್ದಮ್ ಯಾವತ್ತೋ ಒಂದು ದಿವಸ ಅಚಾನಕ್ಕಾಗಿ ಯಾರೋ ಬಂದುಬಿಟ್ಟು ನಿಮ್ಮ ಸ್ವಾಧೀನ ಬಿಡಿಸೋಕ್ಕೆ ಪ್ರಯತ್ನ ಪಡ್ಬೋದು. ಆದ್ದರಿಂದ ದಯಮಾಡಿ ನೀವು ತಿಂಗಳ ಬಾಡಿಗೆಗೆ ಹೋಗಿ ರಿಜಿಸ್ಟ್ರ್ ಮಾಡಿಸ್ಕೊಡಿ. ಇಲ್ಲ ಬರೀ 1 ವರ್ಷ ಆಯ್ತು ಬಿಟ್ಟು ಹೋಗ್ಬಿಡ್ತೀನಿ ಅಂದರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಥವಾ ನೀವೇನು ಭಾಳ ಕಮ್ಮಿ ಅಡ್ವಾನ್ಸ್ ಕೊಟ್ಟಿದ್ದೀರಿ, ಪರವಾಗಿಲ್ಲ, ಆಮೇಲೆ ನಿಧಾನಕ್ಕೆ ವಸೂಲು ಮಾಡ್ಕೊಳ್ತೀನಿ, ತೊಂದರೆ ಇಲ್ಲ. ಆದರೆ ತುಂಬ ಅಡ್ವಾನ್ಸ್ ಕೊಟ್ಟು ದೊಡ್ಡ ಮನೆಗೆ ಹೋದರೆ ಕಷ್ಟ ಆಗುತ್ತೆ.
ಮತ್ತು 3 ವರ್ಷ 5 ವರ್ಷಕ್ಕೆ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟಿದ್ರೆ, 5 ಲಕ್ಷ 10 ಲಕ್ಷ 20 ಲಕ್ಷ ಕೊಟ್ಟಿದ್ರೆ ರಾತ್ರಿ ಬಂದು ಖಾಲಿ ಮಾಡು ಅಂತ ಹೇಳಿದ್ರೆ ಆಗಲ್ಲ. ಆದ್ದರಿಂದ ಆವಾಗಲೂ ಕೂಡ ಇಂಜೆಕ್ಷನ್ ತೊಗೋಬೇಕಾಗುತ್ತೆ. ಇಂಜೆಕ್ಷನ್ ತೊಗೊಂಡು ಅವ್ರು ಹಣ ಕೊಡೋ ತನಕ ಸ್ವಾಧೀನವನ್ನು ಕಾಪಾಡಿಕೊಂಡು ಅವರು ನಿಮ್ಮ ವಿರುದ್ಧ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಂಡು ಕೋರ್ಟ್ ಮೂಲಕನೇ ಸ್ವಾಧೀನ ತಗೋಬೇಕು. ಆ ರೀತಿಯ ಸಂದರ್ಭವನ್ನು ಸೃಷ್ಟಿ ಮಾಡಬೇಕು. ನೀವು ಇಲ್ಲದೆ ಹೋದರೆ ಏನಾಗುತ್ತೆ, ಕಷ್ಟಕ್ಕೀಡಾಗ್ತದೆ. ಈ ನನ್ನ ಇವತ್ತಿನ ವಿಡಿಯೋದ ಮೂಲಕ ನಾನು ನಿಮ್ಗೆ ಹೇಳ್ತಾ ಇರೋದಿಷ್ಟೇ. ನೀವು ತಿಂಗಳ ಬಾಡಿಗೆ ಅಂದರೆ ಲೀಸ್ ಡೀಡ್ಗೆ ಹೋಗಿ, ಇಲ್ಲ 3 ವರ್ಷಕ್ಕೆ 5 ವರ್ಷಕ್ಕೆ ಇರತಕ್ಕಂಥ ಒಂದು ವ್ಯವಸ್ಥೆ ಮಾರ್ಟ್ಗೇಜ್ ಹೋದಾಗ ನನ್ನ ಸಲಹೆ ಲಾಯರ್ ಆಗಿ ದಯಮಾಡಿ ರಿಜಿಸ್ಟರ್ ಮಾಡಿಕೊಡಿ. ರಿಜಿಸ್ಟರ್ ಮಾಡ್ಕೊಳ್ದು ಹೋದರೆ ಈ ಥರದ ನೀವು ತೊಂದರೆಗೆ ಸಿಗಾಕ್ಕೊಳ್ತೀರಾ. ಯಾವುದೇ ನೋಟಿಸ್ ಇಲ್ದಲೆ, ನಿಮಗೆ ಯಾವುದೇ ಮುನ್ಸೂಚನೆ ಇಲ್ದಲೆ ಬಂದು ಬಿಡಿ ಅಂತ ಹೇಳ್ಬೋದು. ಬ್ಯಾಂಕ್ನವ್ರು ಹೇಳ್ಬೋದು, ಅಥವಾ ಯಾರಕ್ಕೋ ನಿಮ್ಮ ಮಾಲೀಕ ಮೋಸ ಮಾಡಿ ಮಾರಿಬಿಟ್ಟಿರ್ತಾರಲ್ಲ ನಿಮಗೆ ಹೇಳ್ದಲೆ, ಅಂಥ ಸಂದರ್ಭದಲ್ಲೂ ನಿಮ್ಗೆ ತೊಂದರೆ ಆಗುತ್ತೆ. ಆದ್ದರಿಂದ ಮಾರ್ಟ್ಗೇಜ್ ಯಾವುದೇ ಇರಲಿ, ಲೀಸ್ ಡೀಡು ಮಾರ್ಟ್ಗೇಜ್ ಯಾವುದೇ ಇರಲು ರಿಜಿಸ್ಟರ್ ಮಾಡಿಕೊಟ್ರೆ ಭಾಳ ಒಳ್ಳೆಯದು. 3ನೇ ವ್ಯಕ್ತಿ ತಿಳಿಯುತ್ತೆ, ಅವನು ಅದನ್ನು ಮೀರಿ ಹೋಗೋಕ್ಕೆ ಬರೋಲ್ಲ. ಆದರೆ ಈಗಾಗಲೇ ಯಾರಾದರೂ ಈಗ ರಿಜಿಸ್ಟರ್ ಮಾಡ್ಕೊಳ್ದೆ ಲೀಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ, ಗೊತ್ತಾಯ್ತಾ? ಇಲ್ಲ ತಕ್ಷಣ ಖಾಲಿ ಮಾಡೋಂಥ ಯೋಚನೆ ಮಾಡಿ. ಯಾಕಂದರೆ ಯಾವ ಸಂದರ್ಭದಲ್ಲಾದರೂ ಏನು ಬೇಕಾದ್ರೂ ಆಗ್ಬೋದು. ಸಾಲ ತೊಗೊಂಡಿರ್ಬೋದು ನಿಮ್ಗೆ ಗೊತ್ತಿಲ್ಲದೆ, ಅಥವಾ ಯಾರಿಗೂ ಮಾಡಿರ್ಬೋದು, ಗೊತ್ತಾಯ್ತಾ? ಇದರಿಂದ ಈ ಮಾತುಗಳಿಂದ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಸಂದರ್ಭಕ್ಕೆ ತಕ್ಕಂತೆ ಕಾಯ್ದೆ ಪ್ರಕಾರ ನಡ್ಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಸ್ವಾಧೀನವನ್ನು ಮತ್ತು ಕೊಟ್ಟ ಹಣವನ್ನು ಕಾಪಾಡ್ಕೋಬೋದು. ಮತ್ತು ಮುನ್ಸೂಚನೆ ಇಲ್ಲದೆ ನಿಮ್ಮನ್ನು ಆ ಯಾವುದೋ ಒಂದು ಮನೆಯಿಂದ ಬಿಲ್ಡಿಂಗಿಂದ ಹೊರ ಹಾಕೋದ್ರಿಂದ ತಪ್ಪಿಸ್ಕೋಬೋದು. ಇಲ್ಲದೇ ಹೋದರೆ ಕಷ್ಟಕ್ಕೆ ಮತ್ತು ತೊಂದರೆಗೀಡಾಗ್ತೀರಾ. ಆ ಥರ ಅವಕಾಶಗಳನ್ನು ಸಂದರ್ಭಗಳನ್ನು ತಂದ್ಕೋಬೇಡಿ. ನೀವು ಕಾನೂನು ಪ್ರಕಾರ ನಡ್ಕೊಂಡ್ರೆ ಕಾನೂನು ನಿಮ್ಮ ಪ್ರಶ್ನೆಗೆ ನಿಲ್ಲುತ್ತೆ. ಈಗ ಒಂದಿಷ್ಟು ಖರ್ಚಾಗ್ಬೋದು ನಿಮಗೆ, ಆದರೆ ಅದರಿಂದ ಸಿಗ್ತಕ್ಕಂಥ ರಕ್ಷಣೆ ಇದೆಯಲ್ಲ ಭಾಳ ಅಮೂಲ್ಯವಾದ್ದು. ಮತ್ತು ಈಗ ಯಾವತ್ತೋ ಒಂದು ದಿವಸ ಮಲಗಿದ್ದಾಗ ಬೆಳಗ್ಗೆ ಎದ್ದಾಗ ತಕ್ಷಣ ಬಂದು ಯಾರೋ ಬಂದು ಗಲಾಟೆ ಮಾಡಿ ಬಿಡಿ ಅಂತ ಹೇಳೋದು, ಬ್ಯಾಂಕ್ನವ್ರು ಬರೋದು, ಅಥವಾ 3ನೇ ವ್ಯಕ್ತಿ ಕೊಂಡೋನು ಬರೋದು, ಇವೆಲ್ಲ ನಿಮಗೆ ಬೇಡ. ಮನಸ್ಸಿಗೂ ತೊಂದರೆ ಆಗುತ್ತೆ, ದೈಹಿಕವಾಗೂ ಕಷ್ಟವಾಗುತ್ತೆ, ಮತ್ತು ತಕ್ಷಣ ಹೊರಡಿದ್ರೆ ಎಲ್ಲಿ ಕೊಡ್ತೀರಾ? ಆದ್ದರಿಂದ ಈ ಥರ ಸಂದರ್ಭಗಳು ಬಂದಾಗ ತಾವು ರಿಜಿಸ್ಟರ್ ಪತ್ರಗಳನ್ನು ಹೊಂದಿದ್ರೆ ಅನುಕೂಲ ಆಗುತ್ತೆ. ಇಲ್ಲದೆ ಹೋದರೆ ಇಂಜೆಕ್ಷನ್ ತೊಗೊಂಡು ಅಂಥವ್ರ ವಿರುದ್ಧ ಇಂಜೆಕ್ಷನ್ ತೆಗೆದುಕೊಂಡು ನಿಮ್ಮ ಸ್ವಾಧೀನವನ್ನು ಕಾಪಾಡ್ಕೋಬೋದು ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.